ಓಂ ಶಾಂತಿ. ಡೇಟ್ ಆಗಿದೆ 19/4/1971. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ತ್ಯಾಗ್ ತಪಸ್ಯಾ ಔರ್ ಸೇವಾ ಕಿ ಪರಿಭಾಷಾ. ಬಾಬಾ ಇವತ್ತೇನು ಹೇಳಕ್ಕೆ ಹೊರಟಿದ್ದಾರೆ? ತ್ಯಾಗ ಅಂದ್ರೇನು, ತಪಸ್ಯ ಅಂದ್ರೇನು, ಸೇವೆ ಅಂದ್ರೇನು, ಈ ಮೂರು ಶಬ್ದಗಳ ಒಂದು ಪರಿಭಾಷಾ ಏನು ಅಂತ ಬಾಬಾ ಹೇಳ್ತಾರೆ. ಆಜ್ ಭಟ್ಟಿ ಕಾ ಆರಂಭ ಕರ್ನೆ ಕೆ ಲಿಯೇ ಬುಲಾಯಾ ಹೈ. ನಿಮ್ಮನ್ನೆಲ್ಲ ಯಾಕೆ ಕರೆದಿದ್ದೀವಿ ಇಲ್ಲಿ? ಭಟ್ಟಿಯನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರ ನಿಮ್ಮನ್ನು ಕರೆಯಲಾಗಿದೆ. इस भट्टी में सर्व गुणों की धारणा मूर्त बनने के लिए व संपूर्ण ज्ञान मूर्त बनने के लिए आए हो. ಇಲ್ಲಿ ಎದಕ್ಕೆ ಬಂದು ಕೂತಿದ್ದೀವಿ ನಾವು? ಎಲ್ಲ ಗುಣಗಳನ್ನು ಧಾರಣಾ ಮೂರ್ತ ಆಗಬೇಕು. ನಾವು ಪ್ರತಿಯೊಂದು ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಮತ್ತು ಸಂಪೂರ್ಣ ಜ್ಞಾನ ಮೂರ್ತ ಆಗಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಜ್ಞಾನ ಮೂರ್ತ ಅಂದರೆ ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪ ಆಗೋದಂದ್ರೇನು? ಜ್ಞಾನ ಅಂದರೆ ನಾನು ಆತ್ಮ ಶಾಂತ ಸ್ವರೂಪ. ಜ್ಞಾನ, ನನ್ನ ಆತ್ಮನ ಧರ್ಮ ಏನು? ಶಾಂತಿ. ಜ್ಞಾನ ಸ್ವರೂಪ ಆಗೋದಂದರೆ ಯಾವಾಗಲೂ ನಾನು ಶಾಂತ ಸ್ಥಿತಿನಲ್ಲೇ ಇರೋದು. ಹಾಗಾಗಬೇಕು ಅಂತ ಹೇಳ್ತಾರೆ ಬಾಬಾ. इसके लिए मुख्य 3 बातें ध्यान में रखनी है. ಇದಕ್ಕಾಗಿ ಗುಣಗಳ ಧಾರಣೆ ಮೂರ್ತು ಮತ್ತು ಜ್ಞಾನ ಮೂರ್ತ ಆಗಕ್ಕೆ 3 ಮುಖ್ಯ ಮಾತುಗಳ ಮೇಲೆ ನೀವು ಗಮನ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ವಹ ಕೌನ್ಸಿ, ಆ 3 ಮಾತುಗಳು ಯಾವುವು? जिन 3 बातों से संपूर्ण ज्ञान मूर्त और सर्वगुण मूर्त बनकर ही जाओ. ಆ 3 ಮಾತುಗಳಿಂದ ನೀವು ಸಂಪೂರ್ಣವಾಗಿ ಜ್ಞಾನಮೂರ್ತ್ ಗುಣಮೂರ್ತ್ ಆಗಿ ಹೋಗಲೇಬೇಕು ಅಂತ ಹೇಳ್ತಾರೆ ಬಾಬಾ. सारी नॉलेज का सार उन 3 शब्दों में समाया हुआ है. ಇಡೀ ಜ್ಞಾನದ ಸಾರ ಈ 3 ಶಬ್ದಗಳಲ್ಲಿ ಸಮಾವೇಶ ಆಗಿದೆ ಅಂತ ಹೇಳ್ತಾರೆ ಬಾಬಾ. ವಹ ಕೌನ್ಸೆ ಶಬ್ದ ಹೇ. ಹೆಂಗೆ ಮೋಟಿವೇಟ್ ಮಾಡ್ತಾರೆ ಬಾಬಾ? ಪಟ್ನೆ ಹೇಳೋದಿಲ್ಲ. ಆ 3 ಮಾತುಗಳು ಯಾವುವು? ಆ 3 ಮಾತುಗಳು ಇವು ಆಗಿದ್ದಾವೆ. ಆ 3 ಮಾತುಗಳು ಮುಖ್ಯ ಆಗಿದ್ದಾವೆ. ಹೆಂಗೆ ಅಟೆನ್ಷನ್ ತಗೊತಾರೆ ಬಾಬಾ. ಕೌನ್ಸೆ ಶಬ್ದ ಹೇ ಹೇಳಿದರು ಬಾಬಾ ಮೇಲೆ. ಏಕ್ त्याग, दूसरा तपस्या और तीसरा ಸೇವಾ. ಈ 3 ಮುಖ್ಯ ಮಾತುಗಳ ಕಡೆ ಗಮನ ಇರಬೇಕು. ಒಂದು त्याग, तपस्या, सेवा. इन तीनों शब्दों की धारणा मूर्त बनना अर्थात संपूर्ण ज्ञान मूर्त और सर्व गुणों की मूर्त बनना. ಈ 3 ಶಬ್ದಗಳ ಕಡೆ ಗಮನ ಇತ್ತು ಅಂತಂದರೆ ನೀವೇನಾಗ್ಬಿಡ್ತೀರಾ? ಧಾರಣಾ ಮೂರ್ತ ಆಗ್ತೀರಾ, ಸಂಪೂರ್ಣ ಜ್ಞಾನ ಮೂರ್ತ ಆಗ್ತೀರಾ, ಮತ್ತು ಗುಣಮೂರ್ತ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತ್ಯಾಗ ಕಿಸ್ಕೋ ಕಹಾ ಜಾತಾ ಹೈ. ತ್ಯಾಗ ಅಂತ ಎದಕ್ಕೆ ಹೇಳಲಾಗ್ತದೆ? ನಿರಂತರ ತ್ಯಾಗ ವೃತ್ತಿ और तपस्या मूर्त बनकर हर सेकेंड हर संकल्प द्वारा हर आत्मा की सेवा करनी है. ಬಾಬಾ ಹೇಳ್ತಾರೆ, ನಿರಂತರ ತ್ಯಾಗ ವೃತ್ತಿನಲ್ಲೇ ಇರಬೇಕು ಅಂತಾರೆ ಬಾಬಾ. ನಮ್ಮ ವೃತ್ತಿ ಅಂಥದ್ದು ತ್ಯಾಗ. ಕ್ಷಣ ಕ್ಷಣಕ್ಕೂ ತ್ಯಾಗ. ತ್ಯಾಗ ಅಂದರೆ ಏನು ಮಾಡೋದಿಲ್ಲ? ತ್ಯಾಗ ಅಂತಂದರೆ ಏನು ತಿಳ್ಕೊಂಡಿದ್ದೀವಿ ನಾವು? ಮನೆ, ಮಠ, ಮಕ್ಕಳು, ಅದು ಇದು ಎಲ್ಲ ಬಿಟ್ಟು ಹೋಗೋದು ಅಂತ ತಿಳ್ಕೊಂಡೀವಿ. ಅದು ಸ್ಥೂಲದ್ದಾಯಿತು. ಸ್ಥೂಲ ವಸ್ತು, ವ್ಯಕ್ತಿ, ವೈಭವನ ಬಿಡೋದು ಅದು ಒಂದು ರೀತಿ ಸ್ಥೂಲ ತ್ಯಾಗ. ಆದರೆ ಇಲ್ಲಿ ಏನು ತ್ಯಾಗ ಮಾಡಂತಾರೆ ಬಾಬಾ? ವಿಕಾರಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು, ಋಣಾತ್ಮಕ ಸಂಕಲ್ಪಗಳನ್ನು, ಇವುಗಳನ್ನು ಏನು ಮಾಡಬೇಕಾಗ್ತದೆ? ನಾವು ತ್ಯಾಗ ಮಾಡಬೇಕಾಗ್ತದೆ. ಅವರು ತಪಸ್ಯ, ಆಮೇಲೆ ತಪಸ್ಸೆ, ಈ ಎರಡೂಗಳನ್ನು ತಿಳ್ಕೊಳ್ಳೋದ್ರಿಂದ ಫಿರ್ ಅಭಿ ಕ್ಯಾ ಕರ್ನೆ ಆಯೇ ಹೋ, ಮತ್ತೇನು ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತ್ಯಾಗ ವೃತ್ತಿ ಅವರು ತಪಸ್ಯ ಮೂರ್ತ ಬನ್ಕರ್ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮುಖಾಂತರ ನೀವೇನು ಮಾಡಬೇಕಾಗ್ತದೆ? ಆತ್ಮಗಳ ಸೇವೆ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಯಹ ಸೀಖನೆ ಕೆ ಲಿಯೇ ಭಟ್ಟಿ ಮೇ ಆಯೇ ಹೋ. ಭಟ್ಟಿ ಅಂದರೆ ಎದಕ್ಕೆ ಹೋಗ್ತೀವಿ ನಾವು? ಕಲಿಯೋದಿರ್ತದೆ. ಭಟ್ಟಿನಲ್ಲಿ ಕಲಿಯೋಕ್ಕೆ ಬಂದಿದ್ದೀರಾ.
वैसे तो त्याग और तपस्या दोनों को जानते हो. ಹಾಗೆ ನೋಡಿದ್ರೆ ತ್ಯಾಗ ತಪಸ್ಯ ಅಂದರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ. ಫಿರ್ ಅಭಿ ಕ್ಯಾ ಕರ್ನೆ ಆಯೆ ಹೋ, ಮತ್ತಿಲ್ಲೇನು ಮಾಡಕ್ಕೆ ಬಂದಿದ್ದೀರಾ. ಕರ್ಮೋ ಮೇ ಲಾನೆ ಕೆ ಲಿಯೆ. ಗೊತ್ತಿದೆ ನಿಮಗೆ ತ್ಯಾಗ ತಪಸ್ಯ ಅಂದರೆ ಏನು, ಆದರೆ ಅದು ಕರ್ಮದಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಬಾಬಾ. ತಿಳ್ಕೊಂಡಿದ್ದೀರಿ, ಆದರೆ ಕರ್ಮದಲ್ಲಿ ತಗೊಂಡು ಬರಬೇಕು. ಭಲೆ ಜಾನ್ತೆ ಹೋ ಲೇಕಿನ್ ಅಭಿ ಜೋ ಜಾನನಾ ಹೇ ಉಸ್ ಪ್ರಮಾಣ ಚಲನಾ दोनों को समान बनाने के लिए आए हो. ನಿಮಗೆ ಗೊತ್ತಿದೆ, ಆದರೆ ಈಗೇನು ಮಾಡಬೇಕಾಗಿದೆ, ಏನನ್ನು ತಿಳ್ಕೊಂಡಿದ್ದೀರೋ ಅದರ ಪ್ರಮಾಣ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ನಡಿಬೇಕು ಮತ್ತು ಎರಡುಗಳನ್ನು ಸಮಾನ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಾ. ಅಭಿ ಜಾನನೆ ಅವ್ರ ಚಲನೆ ಮೇ ಅಂತರ್ ಹೇ. ತಿಳ್ಕೊಳ್ಳೋದ್ರಲ್ಲೂ ತಿಳ್ಕೊಂಡಿದ್ರ ಪ್ರಕಾರ ನಡೆಯೋದ್ರಲ್ಲಿ ಏನಿದೆ ಅಂತರ ಇದೆ, ಎರಡು ಒಂದೇ ಆಗಿಲ್ಲ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. ಉಸ್ ಅಂತರ ಕೋ ಸಮಾಪ್ತ ಕರ್ನೆ ಕೆ ಲಿಯೆ ಭಟ್ಟಿ ಮೇ ಆಯೆ ಹೋ. ಜಾನನ ಮತ್ತು ಚಲನ, ತಿಳ್ಕೊಳ್ಳೋದು ನಡೆಯೋದು ಎರಡು ಏನಾಗಬೇಕು, ಒಂದೇ ಆಗೋದ್ರ ಸಲುವಾಗಿ, ಒಂದೇ ಮಾಡ್ಕೊಳ್ಳೋದ್ರ ಸಲುವಾಗಿ ಈ ಭಟ್ಟಿನಲ್ಲಿ ಬಂದಿದ್ದೀರಾ. ऐसे तपस्वी मूर्त त्याग मूर्त बनना है जो आपके त्याग और तपस्या की शक्ति के आकर्षण दूर से प्रत्यक्ष दिखाई दे. ಬಾಬಾ ಹೇಳ್ತಾರೆ, ಹಿಂಗಾಗಬೇಕಲ್ಲ, ಇಷ್ಟು ತಪಸ್ವಿ ಮೂರ್ತ ಆಗಬೇಕು, ತ್ಯಾಗ ಮೂರ್ತ ಆಗಬೇಕು ಅಂತಂದರೆ ನೀವು ದೂರದಿಂದ ಬರ್ತಿದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಇವ್ರು ಏನಾಗಿದ್ದಾರೆ, ನಮ್ಮದು ಆಕರ್ಷಣೆ ಅವ್ರಿಗೆ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಾವಾಗ ಕಾಣಿಸ್ತದೆ, ನಾವು ತ್ಯಾಗ ಮೂರ್ತ ತಪಸ್ಸಾ ಮೂರ್ತ ಆಗಿದ್ದರೆ ಅವ್ರಿಗೆ ಆಕರ್ಷಣೀಯವಾಗಿ ಕಾಣಿಸ್ತೀವಿ ಅಂತ ಹೇಳ್ತಾರೆ ಬಾಬಾ. जैसे स्थूल अग्नि व प्रकाश अथवा गर्मा दूर से ही दिखाई देती है व अनुभव होती है. ಬಾಬಾ ಹೇಳ್ತಾರೆ, ಹೇಗೆ ಎಲ್ಲೋ ಒಂದು ಕಡೆ ಅಗ್ನಿ ಹತ್ತಿರ್ತದೆ, ಆ ಅಗ್ನಿ ಹತ್ತಿದಾಗ ದೂರದಿಂದ ಏನು ಕಾಣಿಸ್ತದೆ, ನಮಗೆ ಪ್ರಕಾಶ ಕಾಣಿಸ್ತದೆ ಮತ್ತು ಅದರದ್ದು ಬಿಸಿ ಅನುಭವ ಆಗ್ತದಲ್ಲ ನಮಗೆ. ಹಾಗೆ ನಮಗೇನಾಗಬೇಕು, ಅವ್ರಿಗೆಲ್ಲ ಏನಾಗಬೇಕು, ನಮ್ಮಲ್ಲಿಯ ತ್ಯಾಗ ವೃತ್ತಿ ತಪಸ್ಸಿನ ವೃತ್ತಿ ಅವ್ರಿಗೆ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವೈಸೆ ಆಪ್ಕಿ ತಪಸ್ಸಾ ಅವ್ರ ತ್ಯಾಗ ಕಿ ಝಲಕ್ ದೂರ ಸೆ ಹಿ ಆಕರ್ಷಣ್ ಕರೆ. ನೀವೇನೇನು ತ್ಯಾಗ ಮಾಡಿದ್ದೀರಿ ಹೇಳೋದಲ್ಲ, ನಾವು ಅದನ್ನು ಬಿಟ್ಟಿವ್ರಿ, ಊಟ ಬಿಟ್ಟಿವ್ರಿ, ಹೊರಗಿನ ತಿನ್ನೋದು ಬಿಟ್ಟಿವ್ರಿ, ಅದೆಲ್ಲ ಹೇಳ್ಕೊಳ್ಳೋದಿರೋದಿಲ್ಲ, ಅದು ಗುಪ್ತ ಇರಬೇಕು ಅವೆಲ್ಲ. ಆದರೆ ನಮ್ಮ ಒಂದು ವೃತ್ತಿ ದೂರದಿಂದ ಅವ್ರಿಗೆ ಆಕರ್ಷಣೆ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ತಬ್ ಹಿ ಸೇವಾ ಮೇ ಸಫಲತಾ ಪಾ ಸಕೆಂಗೆ. ಆಗ ನೀವು ಸೇವೆಯಲ್ಲಿ ಸಫಲತೆ ಆಗ್ತೀರಾ. ಸಿರ್ಫ್ ಸೇವಾಧಾರಿ ಬನ್ಕರ್ ಸೇವಾ ಕರ್ನೆ ಸೆ ಜೋ ಸಫಲತಾ ಚಾಹತೆ ಹೋ ವಹ ನಹಿ ಹೋ ಪಾತಿ ಹೇ. ಸುಮ್ಮನೆ ಸೇವಾ ಮಾಡೋದು ಸ್ಥೂಲ ಸೇವಾ ಮಾಡಿದರೆ ನಡೆಯಂಗಿಲ್ಲ, ಅದರಲ್ಲಿ ಸಫಲತೆ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹರ್ ಕರ್ಮ ಮೇ ತ್ಯಾಗ और ತಪಸ್ಸಾ ಪ್ರತ್ಯಕ್ಷತಾ ದಿಖಾಯಿ ದೇ. ನಿಮ್ಮ ಪ್ರತಿಯೊಂದು ಚಾಲ್ ಚಲನ್ ಮತ್ತು ಏನು ಹೇಳ್ತಾರೆ ಬಾಬಾ, ಕರ್ಮದಲ್ಲಿ ತ್ಯಾಗ ತಪಸ್ಸೆ ಪ್ರತ್ಯಕ್ಷ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ತಬ್ ಹಿ ಸೇವಾ ಮೇ ಸಫಲತಾ ಪಾ ಸಕೆಂಗೆ. ಆಗ ಮಾತ್ರ ಸೇವೆಯಲ್ಲಿ ಸಫಲತೆ ಆಗ್ತದೆ. ಸಿರ್ಫ್ ಸೇವಾಧಾರಿ ಬನ್ಕರ್ ಸೇವಾ ಕರ್ನೆ ಸೆ जो सफलता चाहते हो वह नहीं हो पाती है, लेकिन सेवाधारी बनने के साथ साथ त्याग और तपस्या मूर्त भी हो तब सेवा का प्रत्यक्ष फल दिखाई देगा. ಸುಮ್ಮನೆ ಸೇವಾ ಒಣ ಸೇವಾ ಮಾಡಿದರೆ ಸಫಲತೆ ಆಗೋದಿಲ್ಲ, ಅದರ ಜೊತೆಗೆ ತ್ಯಾಗ ಮೂರ್ತ ತಪಸ್ಯಾ ಮೂರ್ತ ಆಗಬೇಕು, ಆವಾಗ ಸಫಲತೆ ಪ್ರತ್ಯಕ್ಷ ಫಲ ಕಾಣಿಸ್ತದೆ. ತೋ ಸೇವಾಧಾರಿ ತೋ ಬಹುತ್ ಅಚ್ಚೆ ಹೋ. ಎಲ್ಲರೂ ಸೇವಾಧಾರಿ ಚೆನ್ನಾಗಿ ಮಾಡ್ತೀರಾ ಸೇವೆ, ಲೇಕಿನ್ ಸೇವಾ ಕರ್ತೆ ಸಮಯ ತ್ಯಾಗ और ತಪಸ್ಸಾ ಕೋ ಭೂಲ್ ನಹಿ ಜಾನಾ ಹೇ. ಎಷ್ಟು ಸರ್ತಿ ಹೇಳಿದ್ರೆ ನೋಡ್ರಿ ಬಾಬಾ ಮೇಲಿಂದ ಇಲ್ಲಿ ತನಕ ಏನು ಹೇಳ್ತಿದ್ದಾರೆ ಬಾಬಾ, ತ್ಯಾಗ ತಪಸ್ಯಾ ಸೇವೆಯಲ್ಲಿ ಆ ಗುಣಗಳು ಇರಬೇಕು ಅಂತ ಹೇಳ್ತಾರೆ ಬಾಬಾ. ತ್ಯಾಗ ತಪಸ್ಯಾ ಕೋ ಭೂಲ್ ನಹಿ ಜಾನ, ಅವನೆಂದು ಮರಿಕೂಡ್ದು.
तीनों का साथ होने से मेहनत कम और प्राप्ति अधिक होती है. ತ್ಯಾಗ, ತಪಸ್ಯ, ಸೇವಾ ಮೂರು ಜೊತೆ ಜೊತೆಗೆ ಇದ್ದರೆ ಮೆಹನತ್ ಕಡಿಮೆ ಆಗ್ತದೆ ಅಂತಾರೆ ಬಾಬಾ. ಮೆಹನತ್ ಅಂದ್ರೇನು? ಪರಿಶ್ರಮ ಕಡಿಮೆ ಆಗ್ತದೆ, ಹೆಚ್ಚು ಕಷ್ಟ ಆಗೋದಿಲ್ಲ, ಆದರೆ ಪ್ರಾಪ್ತಿ ಏನಾಗ್ತದೆ? ಹೆಚ್ಚಾಗ್ತದೆ. ಬಾಬಾ ಹೇಳ್ತಾರೆ ಸಮೈಕಂ ಸಫಲತಾ ಅಧಿಕ್, ಕಡಿಮೆ ಸಮಯದಲ್ಲೇ ನಿಮಗೆ ಸಫಲತೆ ಹೆಚ್ಚಾಗ್ತದೆ. ತೋ ಇನ್ ತೀನೋಂ ಕೋ ಸಾಥ್ ಜೋಡ್ನಾ ಹೇ, ಈ ಮೂರುಗಳನ್ನು ಯಾವುದು? ತ್ಯಾಗ, ತಪಸ್ಯ, ಸೇವಾ ಮೂರು ಒಟ್ಟಿಗೆ ಜೋಡಿಸ್ಬೇಕು ಅಂತಾರೆ ಬಾಬಾ. ಯಹ ಅಚ್ಚಿ ತರಹ ಸೆ ಅಭ್ಯಾಸ ಕರ್ಕೆ ಜಾನಾ ಹೇ, ಈ ಮೂರುಗಳನ್ನು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು. ಜಿತನಾ ನಾಲೆಜ್ಫುಲ್ ಉತನಾ ಹಿ ಪವರ್ಫುಲ್ और सक्सेसफुल होना चाहिए. ಮತ್ತು ಮೂರು ಹೇಳಿದರು ಬಾಬಾ. ತ್ಯಾಗ, ತಪಸ್ಯ, ಸೇವಾ ಮೂರು ಒಟ್ಟಿಗೆ ಇರಬೇಕು. ಅದರ ಜೊತೆಗೆ ನಾಲೆಜ್ಫುಲ್, ಎಲ್ಲ ಜ್ಞಾನ ತುಂಬಿಕೊಂಡಿರ್ಬೇಕು. ಬಾಬಾ ಏನೇನು ಹೇಳಿದ್ದಾರೆ ಅವನೇನು ಮಾಡಬೇಕು? ಕಟಿಬೇಕು ಒಳಗಡೆ. ಪವರ್ಫುಲ್, ಪವರ್ಫುಲ್ ಯಾವಾಗ ಆಗ್ತೀವಿ? ಯೋಗದ ಶಕ್ತಿ ಇರಬೇಕು. ಹೆಚ್ಚೆಚ್ಚು ಮನ್ಮನಾಭವ ಸ್ಥಿತಿ, ಪರಮಾತ್ಮನ ನೆನಪಿನಲ್ಲಿದ್ದರೆ ನಾವು ಪವರ್ಫುಲ್ ಆಗ್ತೀವಿ ಮತ್ತು ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ನಾಲೆಜ್ಫುಲ್ ಕಿ ನಿಶಾನಿ ಯಹ ದಿಖಾಯಿ ದೇಗಿ कि उनका एक एक शब्द पावरफुल होगा. ನಾಲೆಜ್ಫುಲ್ ಅಂತ ಅವರ ಸಂಕೇತ ಏನಾಗಿರ್ತದೆ ಅಂತಂದರೆ ಅವರ ಒಂದೊಂದು ಆಡುವ ಮಾತು ಕೂಡ ಏನಾಗ್ತಿರ್ತದೆ? ಶಕ್ತಿಯುತ ಆಗಿರ್ತದೆ. ಅವ್ರ ಹರ್ ಕರ್ಮ ಸಕ್ಸಸ್ಫುಲ್ ಹೋಗ, ಅವರ ಪ್ರತಿಯೊಂದು ಕರ್ಮನೂ ಕೂಡ ಏನಿರ್ತವೆ? ಸಕ್ಸಸ್ಫುಲ್ ಆಗ್ತವೆ. ಅಗರ್ ಯಹ ದೋನೋ ರಿಸಲ್ಟ್ ಕಮ್ ದಿಖಾಯಿ ದೇತಿ ಹೇ तो समझना चाहिए कि ನಾಲೆಜ್ಫುಲ್ ಬನನಾ ಹೇ. ಒಂದು ವೇಳೆ ಈ ಎರಡೂ ರಿಸಲ್ಟ್ಗಳು ಕಡಿಮೆ ಇದ್ದಾವೆ, ಯಾವುದು ಪವರ್ಫುಲ್ ಸಕ್ಸಸ್ಫುಲ್ ಕಡಿಮೆ ಇದ್ದಾವೆ ಅಂತಂದರೆ ತಿಳ್ಕೋಬೇಕು, ಇನ್ನೂ ನೀವೇನಾಗಬೇಕು? ನಾಲೆಜ್ಫುಲ್ ಆಗಬೇಕು, ಜ್ಞಾನ ಇನ್ನು ತಿಳ್ಕೊಳ್ಬೇಕು. जबकि आजकल आत्माओं द्वारा जो अधूरी नॉलेज प्राप्त करते हैं उनको भी अल्पकाल के लिए सफलता की प्राप्ति का अनुभव होता है. तो संपूर्ण श्रेष्ठ नॉलेज की प्राप्ति प्रत्यक्ष प्राप्त होने का अनुभव भी अभी करना है. ಬಾಬಾ ಹೇಳ್ತಾರೆ ಆತ್ಮಗಳು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ, ಮಾಡಿಕೊಂಡು ಅಲ್ಪಕಾಲದ ಸಮಯದ ಒಂದು ಪ್ರಾಪ್ತಿ ಅನುಭವ ಮಾಡ್ತಿರ್ತಾರೆ. ಮತ್ತು ಸಂಪೂರ್ಣ ಶ್ರೇಷ್ಠ ಜ್ಞಾನವನ್ನು ಪ್ರಾಪ್ತಿ ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ಅದರದ್ದು ನೀವೇನು ಮಾಡ್ಕೋಬೇಕು? ಅನುಭವ ಮಾಡ್ಕೋಬೇಕು. ऐसे नहीं समझना कि इस नॉलेज की प्राप्ति भविष्य होनी है. ಹಿಂಗೆ ತಿಳ್ಕೊಬೇಡ್ರಿ, ಈ ಜ್ಞಾನ ಈಗ ಉಪಯೋಗ ಆಗೋದಿಲ್ಲ, ಸತ್ಯುಗದಲ್ಲಿ ಉಪಯೋಗ ಆಗ್ತೈತಿ ಅಂತಲ್ಲ. ಏನೇನು ಜ್ಞಾನ ಹೇಳ್ತಾರೋ ಬಾಬಾ, ಆ ಜ್ಞಾನದ ಅನುಭವ ಹೀಗೆ ಮಾಡ್ಕೊತ ಹೋಗಬೇಕು ಅಂತಾರೆ ಬಾಬಾ. ಈ ಕ್ಷಣನೇ ಈ ಬಾಬಾ ಹೇಳ್ತಿರ್ತಾರಲ್ಲ, ಇಲ್ಲೇ ಕೂತಿರ್ತೀವಿ, ಇಲ್ಲೇ ಕೂತ್ಕೊಂಡು ಬಾಬಾ ಬಚ್ಚೆ ತುಮ್ ಶಾಂತ್ ಸ್ವರೂಪ ಹೋ ಅಂದ ತಕ್ಷಣವೇ ನಮ್ಮ ಬುದ್ಧಿ ಏನಾಗಬೇಕು? ಆ ಸ್ವರೂಪದಲ್ಲಿ ಹೋಗ್ಬಿಡ್ಬೇಕು. ಈಗೇನೇನು ಬಾಬಾ ಒಂದೊಂದು ಮಾತು ಹೇಳ್ತಾರಲ್ಲ, ಆ ಮಾತು ಕೇಳ್ಕೋತೆ ಏನು ಮಾಡಬೇಕು? ಸ್ವರೂಪದಲ್ಲಿ ಹೋಗಬೇಕು, ಸುಮ್ಮನೆ ಕೇಳೋದಲ್ಲ ಇದು. ಅದನ್ನು ಹೇಳ್ತಾರೆ ಬಾಬಾ. ऐसे नहीं समझना कि इस नॉलेज की प्राप्ति भविष्य में होनी है. नहीं, ಇಲ್ಲ. वर्तमान समय में नॉलेज की प्राप्ति अपने पुरुषार्थ की सफलता और सेवा में सफलता का अनुभव होता है. ಬಾಬಾ ಹೇಳ್ತಾರೆ ಈ ವರ್ತಮಾನ ಸಮಯದಲ್ಲಿ ನೀವೇನು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಲ್ಲ, ಆ ಜ್ಞಾನ ಎದಕ್ಕೆ ಅಂತಂದರೆ ಪುರುಷಾರ್ಥ ಮಾಡೋಕ್ಕೆ. ಈಗೇನೆ ಈ ಕ್ಷಣವೇ ಪುರುಷಾರ್ಥ ಮಾಡೋಕ್ಕೆ ನಮಗೇನು ಬೇಕು? ಈ ಜ್ಞಾನ ಬೇಕು, ಮತ್ತು ಸಫಲತೆ ಆಗಬೇಕು, ಮತ್ತು ಸೇವೆಯಲ್ಲಿ ಸಫಲತೆಯ ಅನುಭವ ಮಾಡುವುದಕ್ಕೋಸ್ಕರ ಈ ಜ್ಞಾನ ನಮಗೆ ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ सफलता के आधार पर अपनी नॉलेज को जान सकते हो. ನಾವು ಜ್ಞಾನ ಕೇಳಿ ಎಷ್ಟೆಷ್ಟು ಅದರ ಸ್ವರೂಪದಲ್ಲಿ ಬರ್ತೀವಿ, ಆ ಸಫಲತೆಯ ಆಧಾರದ ಮೇಲೆ ನಾನು ಎಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದೀನಿ ಅಂತ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಬಾಬಾ. तो भट्टी में आए हो चेक करने और कराने के लिए कि कहाँ तक नॉलेजफुल बने हैं.
ಈ ಭಟ್ಟಿನಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತಂದರೆ ನಾನು ಚೆಕ್ ಮಾಡ್ಕೋಬೇಕು, ಏನು ಎಷ್ಟು ನಾನು ನಾಲೆಜ್ಫುಲ್ ಆಗಿದ್ದೀನಿ. ಈಗ ಎಲ್ಲ ಕೇಳಿ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಮನೆಗೆ ಹೋದ ಕೂಡಲೇ ಹೋಗೋ ಹೊತ್ತಿನಾಗ ಯಾರೋ ಬೈದು ಬಿಡ್ತಾರೆ ನಾವು. ಬೈದ ಕೂಡಲೇ ನಾವು ಶಾಂತಾಗೆ ಹೋದ್ರೆ ತಿಳ್ಕೋಬೇಕು ನಾನು ಜ್ಞಾನ ಸ್ವರೂಪ ಇದ್ದೀನಿ ಅಂತ. ಅವ್ರು ಬೈದ ಕೂಡಲೇ ಉಲ್ಟಾ ಅವ್ರಿಗೆ ಅದರ 2 ಪಟ್ಟು ಮಾತಾಡಿದರೆ ನನಗಿನ್ನ ಜ್ಞಾನ ತಿಳಿದಿಲ್ಲ. ಹೆಂಗೆ ಕ್ಷಣ ಕ್ಷಣಕ್ಕೂ ಏನು ಮಾಡ್ಕೊ ಅಂತಾರೆ ಬಾಬಾ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ಬಾಬಾ, कोई भी पुराने संकल्प व संस्कार दिखाई न दे. ಹಳೆಯ ಸಂಸ್ಕಾರಗಳು ನಮಗೆ ಯಾವ ಬರಬಾರ್ದು. ಹಳೆಯ ಸಂಸ್ಕಾರಗಳು ಯಾವುವು? ಲೋಭ, ಮೋಹ, ಕೋಪ, ಘೃಣ, ಮತ್ಸರ, ಈರ್ಷ್ಯ, ಇವೆಲ್ಲ ಏನೂ ಬರಬಾರ್ದು. ಅವು ಬರ್ಲಿಕ್ಕತ್ತಾವು ಅಂತಂದರೆ ತಿಳ್ಕೊಬೇಕು, ನಾವು ಚೆಕ್ ಮಾಡ್ಕೋಬೇಕು, ಇನ್ನು ಅದು ನನಗೆ ಜ್ಞಾನ ಸಂಪೂರ್ಣ ತಿಳಿದಿಲ್ಲ ಅಂತ. ಇನ್ನು ನನಗೆ ನಾನೇ ಚೆಕ್ ಮಾಡ್ಕೋಬೇಕು. ನಾವು ಮಂದಿ ಚೆಕ್ ಮಾಡ್ತೀವಿ, ಏನ್ರಿ ಇಟ್ಟಿಟ್ಟು ಮಾತಿಗೆ ಸಿಟ್ಟಿಗೆ ಬರ್ತಾರೋ ಅವ್ರಿಗಿನ್ನ ಜ್ಞಾನನೇ ತಿಳಿದಿಲ್ಲ ಅಂತ ಹಿಂಗೆ ಹೇಳ್ಬಿಡ್ತೀವಿ. ಆದರೆ ನಮ್ಮ ಪ್ರತಿ ನಾವು ಚೆಕ್ ಮಾಡ್ಕೋತೀವಿ. ಏನು ಇನ್ನೊಬ್ಬರ ಪ್ರತಿ ಭಾಳ ಚೆಕ್ಕಿಂಗ್ ನಡೆದಿರ್ತಾವೆ ನಮ್ಮ ಒಳಗಡೆ. ಅದ್ರ ಬಾಬಾ ಹೇಳ್ತಿರೋದು ಸೆಲ್ಫ್ ಚೆಕ್ಕಿಂಗ್ ಕರೋ, ನೀವು ಸತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಏನು ಚೆಕ್ ಮಾಡ್ಕೊ ಅಂತ? ಹಳೆಯ ಸಂಸ್ಕಾರಗಳು ಕಾಣಿಸ್ಲಿಕ್ಕತ್ತಾವೇನು? ಕಾಣಿಸ್ಲಿಕ್ಕತ್ತಾವು, ಅದರ ಅರ್ಥ ಹೆದರುವುದಲ್ಲ. ನಾನೇನ ಏನು ಮಾಡಬೇಕು? ಜ್ಞಾನ ಧಾರಣೆ ಮಾಡ್ಕೊಳ್ಬೇಕು. ಇದನ್ನ ತ್ಯಾಗ ಸೀಖನಾ ಹೇ, ಇದನ್ನು ತ್ಯಾಗ ಮಾಡೋದು ಅಂತಾರೆ ಬಾಬಾ. ಏನು ತ್ಯಾಗ ಮಾಡಬೇಕು? ಹಳೆಯ ಸಂಸ್ಕಾರಗಳನ್ನು, ಹಳೆಯ ಗುಣಗಳನ್ನು ತ್ಯಾಗ ಮಾಡಬೇಕು, ಇದು ಕಲ್ಕೋಬೇಕು. ಮಸ್ತಕ್ ಅರ್ಥಾತ್ ಬುದ್ಧಿ ಕಿ ಸ್ಮೃತಿ व दृष्टि से सिवाय आत्मिक स्वरूप के और कुछ भी दिखाई न दे व स्मृति में न आए. ಬಾಬಾ ಹೇಳ್ತಾರೆ ಮಸ್ತಕ್ ಅಂದರೆ ಬುದ್ಧಿ, ಬುದ್ಧಿನಲ್ಲಿ ಸ್ಮೃತಿ ಅಥವಾ ಸ್ಮೃತಿನಲ್ಲಿ ದೃಷ್ಟಿಯಿಂದ ಕೇವಲ ಆತ್ಮಿಕ ಸ್ಮೃತಿ ಬಿಟ್ಟರೆ ಬೇರೆ ಏನೂ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಐಸೆ ನಿರಂತರ ತಪಸ್ವಿ ಬನನಾ ಹೇ, ಈ ಥರ ನೀವು ನಿರಂತರವಾಗಿ ಏನಾಗಬೇಕು? ತಪಸ್ವಿ ಆಗಬೇಕು. ಜಿಸ್ ಭಿ ಸಂಸ್ಕಾರ ವ ಸ್ವಭಾವ ವಾಲೆ ಚಾಹೆ ರಜೋಗುಣಿ ಚಾಹೆ ತಮೋಗುಣಿ ಆತ್ಮ ಹೋ, ನಮ್ಮ ಎದುರುಗಡೆ ಎಂಥ ಸಂಸ್ಕಾರ ಸ್ವಭಾವ ಅಥವಾ ರಜೋಗುಣಿ ಆಗಿರ್ಬೋದು, ತಮೋಗುಣಿ ಇರ್ತಕ್ಕಂಥ ಆತ್ಮ ಬರಲಿ, ಸಂಸ್ಕಾರ ವ ಸ್ವಭಾವಕ್ಕೆ ವಶ್ ಹೋ, ಎಂಥ ಸಂಸ್ಕಾರ ಅಥವಾ ಸ್ವಭಾವದ ವಶದಲ್ಲಿ ಬರಲಿ. ಬಾಬಾ ಹೇಳ್ತಾರೆ ಆಪ್ಗೆ ಪುರುಷಾರ್ಥ ಮೇ ಪರೀಕ್ಷಾಕ್ಕೆ ನಿಮಿತ್ತ ಬನಿ ಹುಯಿ ಹೋ, ತಮ್ಮ ಪುರುಷಾರ್ಥದಲ್ಲಿ ಏನಿದೆ, ನೀವು ಎದಕ್ಕಾಗಿದ್ದೀರಾ? ಪರೀಕ್ಷೆಗೆ ನಿಮಿತ್ತ ಆಗಿದ್ದೀರಾ. ಲೇಕಿನ್ ಹರ್ ಆತ್ಮ ಕೆ ಪ್ರತಿ ಸೇವಾ ಅರ್ಥಾತ್ ಕಲ್ಯಾಣ ಕಾ ಸಂಕಲ್ಪ ವ ಭಾವನಾ ಉತ್ಪನ್ನ ಹೋ, ಆದರೆ ಪ್ರತಿ ಆತ್ಮನ ಪ್ರತಿ ಸೇವಾ ಅರ್ಥ ಮತ್ತು ಕಲ್ಯಾಣದ ಸಂಕಲ್ಪದ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे सर्व आत्माओं का सेवाधारी अर्थात कल्याणकारी बनना है. ಈ ಥರ ಎಲ್ಲ ಆತ್ಮಗಳ ಸೇವಾಧಾರಿಯಾಗಿರಬೇಕು ಮತ್ತು ಅವ್ರದ್ದು ಕಲ್ಯಾಣ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಅಬ್ ಸಮझा ತ್ಯಾಗ ಕ್ಯಾ ಸೀಖನಾ ಹೇ, ತಿಳಿತಾ? ತ್ಯಾಗ ಅಂದರೆ ಏನು ಅಂತ ಬಾಬಾ ಹೇಳ್ತಾರೆ. ತಪಸ್ಯ ಕ್ಯಾ ಸೀಖನಿ ಹೇ, ಇಲ್ಲಿ ತನ ಬಾಬಾ ತ್ಯಾಗ ಅಂದರೆ ಏನು ಹೇಳಿದರು? ತ್ಯಾಗ ಅಂದರೆ ಏನು ಹೇಳಿದ್ರು ಬಾಬಾ? ಹಳೆಯ ಸಂಸ್ಕಾರಗಳನ್ನು ಬಿಟ್ಬಿಡೋದಕ್ಕೆ ತ್ಯಾಗ. ಇನ್ನು ತಪಸ್ಯ ಅಂದರೆ ಏನು? तपस्या क्या सीखनी है और सेवा भी कहाँ तक करनी है, इनकी महीनता का अनुभव करना है. ಬಾಬಾ ಹೇಳ್ತಾರೆ ತಪಸ್ಯ ಕಲಿಬೇಕು ಮತ್ತು ಸೇವೆ ಏನು ಮಾಡಬೇಕು, ಅದರ ಆಳದ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. हर पुरुषार्थ में फलीभूत वह हो सकता है जिसमें ज्ञान और धारणा के फल लगे हुए हो. ಪ್ರತಿ ಪುರುಷಾರ್ಥದಲ್ಲಿ ಏನಾಗಬೇಕಂತಾರೆ ಬಾಬಾ? ಫಲೀಭೂತ ಆಗಬೇಕು, ಅದರಲ್ಲಿ ಜ್ಞಾನ ಮತ್ತು ಧಾರಣೆಯ ಫಲ ಇರ್ತದೆ. ಜೈಸೆ ಅಭಿ ಸಭಿ ಕೆ ಸಾಮ್ನೆ ಬ್ರಹ್ಮಾ ಕುಮಾರ್ ಪ್ರಸಿದ್ಧ ದಿಖಾಯಿ ದೇತೆ ಹೇ. ಈಗ ಎಲ್ಲರ ಎದುರುಗಡೆ ಬ್ರಹ್ಮಾ ಕುಮಾರರು ಏನಾಗ್ಬಿಡ್ತಾರೆ? ಪ್ರಸಿದ್ಧಿ ಆಗ್ತಾರೆ.
दूर से ही जान जाते हैं कि यह ब्रह्मा कुमार है। अब ब्रह्मा कुमार के साथ साथ तपस्वी कुमार दूर से ही दिखाई पड़ो। ಕೇವಲ ಬರೀ ಬ್ರಹ್ಮ ಕುಮಾರಿ ಆಗೋದಿಲ್ಲ, ಅದ್ರ ಜೊತೆಗೆ ತಪಸ್ವಿ ಕುಮಾರನು ಆಗಬೇಕು ಅಂತ ಹೇಳ್ತಾರೆ ಬಾಬಾ. ದೂರಿಂದನೇ ಅವ್ರಿಗೆ ಕಾಣಿಸ್ಬೇಕು ಇವರು ತಪಸ್ವಿಗಳಿದ್ದಾರೆ ಅಂತ. ವಹ ತಬ್ ಹೋಗ, ಅದು ಯಾವಾಗ ಆಗ್ತದೆ? ಜಬ್ ಮನನ್ ಔರ್ ಮಗನ್ ದೋನೋ ಕಾ ಅನುಭವ ಕರೆಂಗೆ. ಏನು ಹೇಳ್ತಾರೆ ಬಾಬಾ? ತಪಸ್ಯ ಹೆಂಗಂತ ಹೇಳ್ತಾರೆ ಬಾಬಾ. ಮನನ್ ಮಾಡಬೇಕು. ಏನು ಮನನ್ ಮಾಡಬೇಕು? ಜ್ಞಾನದ ಮನನ್ ಮಾಡಬೇಕು, ಚಿಂತನೆ ಮಾಡಬೇಕು, ಮತ್ತು ಅದರಲ್ಲೇ ಮಗ್ನ ಆಗಬೇಕು. ಅದರ ಎರಡು ಥರದ ಅನುಭವ ಇರಬೇಕು. ಆವಾಗ ಹೇಳಲಾಗ್ತದೆ ಅವರು ತಪಸ್ವಿ. जैसे स्थूल नशे में रहने वाले के नैन चैन चलन दिखाई देते हैं कि यह नशे में है. ಹೊರಗಡೆನೂ ಕೂಡ ಕೆಲವು ವಿಷಯಗಳಲ್ಲಿ ಕಂಪ್ಲೀಟ್ ಮಗ್ನಾಗಿ ಕೂತಿರ್ತಾರೆ. ಯಾರು ಬಂದ್ರೂ ಮಾತಾಡಿಸಿದ್ರು ಅವ್ರಿಗೇನು ಕೇಳಿಸೋದಿಲ್ಲ. ಯಾಕೆ? ಅವರು ಯಾವುದೋ ಒಂದು ವಿಷಯದಲ್ಲಿ ಏನಾಗಿರ್ತಾರೆ, ಮಗ್ನಾಗಿರ್ತಾರೆ. ಹಂಗೆ ನೀವು ಕಾಣಿಸ್ಬೇಕು ಅಂತಾರೆ ಬಾಬಾ. ನಶೆ ಮೇ रहना, नैन चैन चलन दिखाई देते हैं कि वह नशे में है. ऐसे ही हागेने आपके चलन और चेहरे से ईश्वरीय नशा और नारायणी नशा दिखाई पड़े. ಹಾಗೇನೆ ನೀವು ಜ್ಞಾನ ಮನನ ಚಿಂತನೆ ಎಷ್ಟು ಮಾಡಬೇಕು ಅಂತಂದರೆ, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಮುಖದಲ್ಲಿ ಈಶ್ವರಿಯ ನಶೆ ಕಾಣಿಸ್ಬೇಕು. ನೀವು ಲಕ್ಷ್ಮಿ ಹಾಗೆ, ದೇವಿ ದೇವತೆಗಳ ಹಾಗೆ ಕಾಣಿಸ್ಬೇಕು. ಚೆಹರಾ ಹಿ ಆಪ್ಕ ಪರಿಚಯ ಇದೆ. ನೀವು ಮಾತಿಂದ ಏನು ಹೇಳೋದು ಬೇಡಂತಾರೆ ಬಾಬಾ. ನಿಮ್ಮ ಮುಖಾನೇ ನಿಮ್ಮ ಪರಿಚಯ ಆಗಬೇಕು. ಬಾಬಾ ಹೇಳ್ತಾರೆ, जैसे कोई के पास मिलने जाते हैं तो परिचय के लिए अपना कार्ड देते हैं. ಬಾಬಾ ಹೇಳ್ತಾರೆ, ನೀವು ಯಾರ ಹತ್ರ ಹೋದ ಕೂಡಲೇ, ಈಗೆಲ್ಲ ಅದು ಟ್ರೆಂಡ್ ಆಗಿಬಿಟ್ಟೈತೆ, ಅವ್ರಿಗೆ ತಾವು ಹೇಳೋದಿಲ್ಲ ನಾವು ಇದು ಇದ್ವಿ ಹಂಗಿದ್ದೀವಿ. ಏನು ಮಾಡಿಬಿಡ್ತಾರೆ, ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಒಳಗೆ ಏನೇನು ಇರ್ತದೆ? ಹೆಸರು ಇರ್ತದೆ, ಫೋನ್ ನಂಬರ್ ಇರ್ತದೆ, ಅವ್ರ ಕಂಪ್ನಿ ಹೆಸರು ಇರ್ತದೆ, ಎಲ್ಲ ಇರ್ತದಲ್ಲ, ಕೊಟ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಸಿ ರೀತಿ ಸೇ ಆಪ್ಕಾ ಚೆಹರಾ, ಅದೇ ಥರ ತಮ್ಮ ಮುಖನೂ ಕೂಡ ಏನಾಗಬೇಕು, ಕಾರ್ಡ್ ಕಾ ಕರ್ತವ್ಯ ಕರೆ. ಸಮझा? ಆ ಕಾರ್ಡ್ ಕೊಟ್ಟ ತಕ್ಷಣ ಅವ್ರ ಪರಿಚಯ ಹಿಂಗಾಗ್ತದೋ, ನಿಮ್ಮ ಮುಖ ನೋಡಿದ ತಕ್ಷಣ ಅವ್ರಿಗೆ ಪರಿಚಯ ಆಗಬೇಕು. ಏನು ಪರಿಚಯ? ಇವ್ರು ದೇವ್ರ ಮಕ್ಕಳಿದ್ದಂಗಿದ್ದಾರೆ ನೋಡ್ರಿ, ದೇವಿ ದೇವತೆಗಳಿದ್ದಂಗಿದ್ದಾರೆ, ತಪಸ್ವಿ ಇದ್ದಾರೆ, ಹಿಂಗೆ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ನಾವು ಹೇಳೋದು ಬೇಡ. ಅಭಿ ಗುಪ್ತ ಧಾರಣಾ ಕಾ ರೂಪ ನಹಿ ರಖನಾ ಹೇ. ಏನು ಅವೆಲ್ಲ ಗುಪ್ತದೀವಿ ಅಂತಿಲ್ಲ. ಈಗ ಜ್ಞಾನ ಗುಪ್ತಿರಬೇಕು, ನಮ್ದೆಲ್ಲ ಗುಪ್ತಿರ್ಬೋದು, ನಾವೇನು ಒಳಗೆ ಮಾಡ್ತೀವಿ ಅನ್ನೋದು ಗುಪ್ತಿರ್ಬೋದು. ಆದರೆ ಧಾರಣ ಏನಿರ್ತದಲ್ಲ ಅದು ಗುಪ್ತಿರಿಸ್ಕೊಡೋದಿಲ್ಲ, ಪ್ರತ್ಯಕ್ಷ ಕಾಣಿಸ್ಬಿಡ್ತದಂತ ಹೇಳ್ತಾರೆ ಬಾಬಾ. ಕೈ ಐಸೆ ಸಮಜ್ತೆ ಹೇ ಕಿ ಜ್ಞಾನ ಗುಪ್ತ ಹೇ, बाप गुप्त है तो धारणा भी गुप्त ही है. ज्ञान गुप्त है, बाप गुप्त है, लेकिन उन द्वारा जो धारणाओं की प्राप्ति होती है वह गुप्त नहीं हो सकती है. ಜ್ಞಾನ ಗುಪ್ತ ಇರ್ಬೋದು, ಧಾರಣ ಗುಪ್ತ ಇರ್ಬೋದು, ಆದರೆ ಅದರ ಮುಖಾಂತರ ಧಾರಣದ ಪ್ರಾಪ್ತಿ ಏನಿದೆಯಲ್ಲ ಅದು ಗುಪ್ತ ಇರೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. तो धारणाओं को व प्राप्ति को प्रत्यक्ष रूप में दिखाओ, ತಬ್ ಪ್ರತ್ಯಕ್ಷತಾ ಹೋಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಧಾರಣೆಯ ಪ್ರಾಪ್ತಿ ಪ್ರತ್ಯಕ್ಷ ರೂಪದಲ್ಲಿ ತೋರಿಸ್ಬೇಕು. ಆವಾಗ ಏನಾಗ್ತದೆ, ಬಾಬಾಂದು ಪ್ರತ್ಯಕ್ಷ ಆಗ್ತದೆ. ವಿಶೇಷ करके कुमारों में एक संस्कार होता है जो पुरुषार्थ में विघ्न रूप होता है. ಕುಮಾರರಲ್ಲಿ ಏನಾಗ್ತದೆ, ಒಂದು ಸಂಸ್ಕಾರ ಇದೆ, ಪುರುಷಾರ್ಥದಲ್ಲಿ ಏನೋ ವಿಘ್ನ ರೂಪ ಬರ್ತದೆ. ವಹ ಕೌನ್ಸ, ಆ ವಿಘ್ನ ಯಾವುದು? कुमारों में यह संस्कार होता है जो कामनाओं को पूर्ण करने के लिए संस्कारों को रख देते हैं. ತಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಕೆಲವೊಂದು ಸಂಸ್ಕಾರಗಳನ್ನು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಜೇಬ್ ಖರ್ಚ್ ರಖಾ ಜಾತಾ ಹೈ ನಾ, ಜೈಸೆ ರಾಜಾओं की राजाई तो छूट गई लेकिन
फिर भी पर्श को नहीं छोड़ते. ಬಾಬಾ ಹೇಳ್ತಾರೆ ಹೆಂಗೆ ಬೇಕು ಅಂತ ಜೇಬ್ ಖರ್ಚು ಬೇಕಾಗ್ತದಂತ ಇಟ್ಕೊಳ್ತಾರಲ್ಲ, ಹಾಗೆ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಸಂಸ್ಕಾರಗಳನ್ನು ಇಟ್ಕೊಳ್ತಾರೆ. छोड़ते नहीं ಅಂತಾರೆ ಬಾಬಾ. इसी रीति संस्कारों को कितना भी ख़त्म करते हैं, लेकिन जेब खर्च वहाँ पे कुछ न कुछ किनारे रखते जरूर है. ಅದೇ ರೀತಿ ಎಷ್ಟೇ ಅವರು ಪುರುಷಾರ್ಥ ಮಾಡಿದರೂ ಕೂಡ ಕೆಲವೊಂದು ಸಂಸ್ಕಾರಗಳು ಹಾಗೆ ಉಳ್ಕೋತಾವೆ ಅಂತ ಹೇಳ್ತಾರೆ ಬಾಬಾ. यह है मुख्य संस्कार. यहाँ भट्टी में जानते भी हैं और चलने की हिम्मत भी धारणा करते हैं, लेकिन फिर भी माया फिर भी परश की रीति से कहाँ न कहाँ किनारे में रह जाती है. समझा? ಎಲ್ಲ ತೆಗಿಬೇಕು ಹಳೆ ಸಂಸ್ಕಾರಗಳನ್ನು ಅಂಥೇಳಿ ಭಟ್ಟಿನಲ್ಲಿ ಬಂದಿದ್ದೀರಾ, ಪ್ರಯತ್ನ ಮಾಡ್ತೀರಾ, ಆದರೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆ ಸಂಸ್ಕಾರಗಳು ಇರ್ತವೆ. ತೋ ಇಸ್ ಭಟ್ಟಿ ಮೇ ಸಭಿ ತ್ಯಾಗ ಕರ್ಕೆ ಜಾನ. ಈ ಭಟ್ಟಿನಲ್ಲಿ ಎಲ್ಲ ಹಳೆಯ ಸಂಸ್ಕಾರಗಳನ್ನು ಏನು ಮಾಡಿ ತ್ಯಾಗ ಮಾಡಿ ಹೋಗಿ. ಯಹ ನಹಿ ಸೋಚನಾ ಕಿ ಸಂಪೂರ್ಣ ತೋ ಅಭಿ ಅಂತ್ ಮೇ ಬನನಾ ಹೇ. ಹಿಂಗೆ ತಿಳ್ಕೊಬೇಡ್ರಿ, ಮಾಡಾಕತ್ತೀರಿ ಸಂಪೂರ್ಣ ಅಂತೂ ಕೊನೆಗೆ ಆಗ್ತದೆ ಅಂತ ತಿಳ್ಕೊಬೇಡಿ. ತೋ ಥೋಡಾ ಬಹುತ್ ರಹೇಗಾ ಹಿ ಲೇಕಿನ್ ನಹಿ, ಸ್ವಲ್ಪ ಇರುವುದೇ ಅಂತ ಹಿಂಗೆ ಅನ್ಬೇಡಿ ಅಂತಾರೆ ಬಾಬಾ. ತ್ಯಾಗ ಅರ್ಥಾತ್ ತ್ಯಾಗ ಅಂದರೆ 100% ಕಂಪ್ಲೀಟ್ ಬಿಟ್ಟೇ ಬಿಡೋದು. ಮತ್ತೊಂಚೂರು ಪರ್ಸೆಂಟೇಜ್ ಅಂದರೆ ಅದಕ್ಕೆ ತ್ಯಾಗ ಅನ್ನೋದಿಲ್ಲ ಅಂತಾರೆ ಬಾಬಾ. जेब खर्च मुहाफिक अपने अंदर थोड़ा बहुत भी संस्कार रहने नहीं देना है. समझा? ಸ್ವಲ್ಪ ಬೇಕಾಗ್ತಾವ್ರಿ, ಅವಾಗವಾಗ ಸೆಟ್ ಮಾಡ್ಕೋಬೇಕಾಗ್ತದ್ರಿ, ಇಲ್ಲಾಂದ್ರೆ ನಡೆಯೋದಿಲ್ಲ ಅಂತಿರ್ತೀವಲ್ಲ ನಾವು, ಹಂಗಿಲ್ಲ ಅಂತಾರೆ ಬಾಬಾ. जरा भी संस्कार अगर रहा होगा तो वह थोड़ा संस्कार भी धोखा दिला देता है. ಒಂಚೂರು ಇದ್ರೂ ಕೂಡ ಏನಾಗ್ತದೆ, ಒಂದು ಟೈಮ್ನಲ್ಲಿ ಆ ಸಂಸ್ಕಾರ ಏನು ಮಾಡ್ತದೆ, ನಮಗೆ धोखा ಕೊಡ್ತದೆ. इसलिए बिल्कुल जो पुरानी जायदाद है वह भस्म करके जाना, छिपाकर नहीं रखना. ಅದಕ್ಕೇನು ಹೇಳ್ತಾರೆ ಬಾಬಾ, ಹಳೇದೇನೇನು ಇಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಸಂಪೂರ್ಣ ಭಸ್ಮ ಮಾಡಿ ಮುಚ್ಚಿಟ್ಕೊಂಡು ಹೋಗಬೇಡಿ ಅಂತ ಹೇಳ್ತಾರೆ ಬಾಬಾ. अच्छा समझा? यह कुमार ग्रुप है, अभी बनना है तपस्वी कुमार ग्रुप. ಈಗ ಬ್ರಹ್ಮಕುಮಾರ್ ಅನ್ನೋದಿಲ್ಲ, ಇವತ್ತಿಂದ ಏನು ಟೈಟಲ್ ಅದು, ನಾನು तपस्वी कुमारी. इस ग्रुप की यह विशेषता सभी को दिखाई दे कि यह तपस्वी कुमार तपस्वी भूमि से आए हैं. समझा? ಇಲ್ಲಿಂದ ಹೋದ ತಕ್ಷಣ ನಿಮ್ಗೆ ಏನು ಅನ್ಬೇಕು, ಅವರು ತಪಸ್ವಿ ಭೂಮಿಯಿಂದ ಇವರು ಬಂದಿದ್ದಾರೆ ಅಂತ ಅನಿಸ್ಬೇಕು, ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, इस ग्रुप की यह विशेषता सभी को दिखाई दे कि तपस्वी कुमार तपस्वी भूमि से आए हैं. समझा? हर एक लाइट के ताजधारी दिखाई दे. ಪ್ರತಿಯೊಬ್ಬರದು ಆ ಪ್ರಕಾಶ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ताजधारी तो भविष्य में बनेंगे, लेकिन इस भट्टी से लाइट के ताजधारी बनकर जाना है. ಆ ಸ್ಥೂಲ ಕಿರೀಟ ಅಂತೂ ಭವಿಷ್ಯದಲ್ಲಿ ಸಿಗ್ತದೆ, ಆದರೆ ಈಗ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಪ್ರಕಾಶ ಅವ್ರಿಗೆ ಕಾಣಿಸ್ಬೇಕು. सर्विस की जिम्मेवारी का ताज वह इस ताज के साथ स्वतः ही प्राप्त हो जाता है. इसलिए मुख्य ध्यान इस लाइट के ताज को धारण करने का रखना है. समझा? ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆಯ ಜಿಮ್ಮೆವಾರಿಯ ಕಿರೀಟ ಜೊತೆಗೆ ಈ ಕಿರೀಟನೂ ಹಾಕ್ಕೋಬೇಕು. ಯಾವ ಕಿರೀಟ? ಪ್ರಕಾಶದ ಕಿರೀಟ. ಅದಕ್ಕಾಗಿ ಸೇವಾ ಮಾಡಿದರೆ ಪವಿತ್ರತೆ ಕಿರೀಟ ಅಪನೆ ಆಪ್ ಆ ಜಾತಾ. ಅದನ್ನು ಹಾಕ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ತಪಸ್ವಿ ಸದೈವ ಆಸನ್ ಪರ್ ಬೈಠತೆ ಹೇ. ತಪಸ್ವಿ ಅಂದರೆ ಹೆಂಗೆ ತೋರಿಸ್ತಾರೋ, ಯಾವಾಗಲೂ ಆ ಆಸನದಲ್ಲಿ ಕೂತಿರ್ತಾರಲ್ಲ, वैसे अपनी एकरस आत्मा की स्थिति के आसन पर विराजमान रहो. ಹಾಗೆ ನೀವೂ ಕೂಡ ಆತ್ಮ ಏನು ಮಾಡಬೇಕು, ಏಕರಸ್ ಸ್ಥಿತಿನಲ್ಲಿ ವಿರಾಜಮಾನ ಆಗಿರಬೇಕು. ಈ ಆಸನಕ್ಕೋ ನಹಿ ಛೋಡೋ, ಏಕರ ಆಸನನ ಬಿಡಬಾರ್ದು. ತಬ್ ಸಿಂಹಾಸನ ಮಿಲೇಗಾ.
ಇಲ್ಲಿ ನೀವು ಏಕರ ಸ್ಥಿತಿಯಲ್ಲಿ ಸ್ಥಿತ ಆಗಿ ವಿರಾಜಮಾನ ಆದರೆ ಸತ್ಯುಗದಲ್ಲಿ ನಮಗೇನು ಸಿಗ್ತದೆ? ಸಿಂಹಾಸನ ಸಿಗ್ತದೆ. ऐसा प्रयत्न करो जो देखते ही सबके मुख से एक ही आवाज़ निकले कि यह कुमार तो तपस्वी कुमार बनकर आए हैं. ಪ್ರತಿಯೊಬ್ಬರ ಮಾತಿನಲ್ಲಿ ಇದು ಬರಬೇಕು, ಇವರು ಭಟ್ಟಿನಲ್ಲಿ ಹೋಗಿ ತಪಸ್ವಿ ಕುಮಾರ ಆಗಿ ಬಂದಿದ್ದಾರೆ. हर कर्मेंद्रिय से देह अभिमान का त्याग और अभिमानी की तपस्या ಪ್ರತ್ಯಕ್ಷ ರೂಪ ಮೇ ದಿಖಾಯಿ ದೆ. ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ದೇಹಭಾನದ ತ್ಯಾಗ ಮತ್ತು ಆತ್ಮಾಭಿಮಾನಿಯ ತಪಸ್ಯ ಪ್ರತ್ಯಕ್ಷ ರೂಪ ಕಾಣಿಸ್ಬೇಕು. ಕ್ಯೋಂಕಿ ब्रह्मा की स्थापना का कार्य तो चल ही रहा है, ईश्वरीय पालना का कर्तव्य भी चल ही रहा है. ಬಾಬಾ ಹೇಳ್ತಾರೆ, ಬ್ರಹ್ಮ ಸ್ಥಾಪನಾ ಕಾರ್ಯ ಅಂತೂ ನಡೀತಿದೆ, ಹಾಗೆ ಈಶ್ವರೀಯ ಪಾಲನೆಯ ಕರ್ತವ್ಯನೂ ನಡೀತಿದೆ. अब लाइट में तपस्या द्वारा अपने विकर्मों और हर आत्मा के तमोगुण और प्रकृति के तमोगुणी संस्कारों को भस्म करने का ಕರ್ತವ್ಯ ಚಲನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಲೈಟ್ ಮೇ ತಪಸ್ಯಾ ದ್ವಾರ, ಪ್ರಕಾಶದಲ್ಲಿ ತಪಸ್ಸಿನ ಮುಖಾಂತರ ನಮ್ಮ ವಿಕರ್ಮಗಳನ್ನು, ಪ್ರತಿಯೊಂದು ಆತ್ಮಗಳ ತಮೋಗುಣಿ ವಿಕರ್ಮಗಳನ್ನು, ಪ್ರಕೃತಿಯ ತಮೋಗುಣಿ ಸಂಸ್ಕಾರವನ್ನು ಕೂಡ ಏನು ಮಾಡಬೇಕಾಗ್ತದೆ? ಭಸ್ಮ ಮಾಡಬೇಕಾಗ್ತದೆ. बाबा ಹೇಳ್ತಾರೆ, अब समझा कि कौन से कर्तव्य का अभी समय है. ಈಗ ಯಾವ ಕರ್ತವ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ, ತಪಸ್ಯಾ ದ್ವಾರ ತಮೋಗುಣಕೋ ಭಸ್ಮ ಕರ್ನೆ ಕಾ ಹೇ. ತಪಸ್ಸಿನ ಮುಖಾಂತರ ತಮೋಗುಣ ಏನು ಸಂಸ್ಕಾರಗಳಿದಾವಲ್ಲ ಅವನ್ನ ಭಸ್ಮ ಮಾಡಬೇಕು. जैसे अपने चित्रों में शंकर का रूप विनाशकारी अर्थात तपस्वी रूप दिखाते हैं, ऐसे एक स्थिति के आसन पर स्थित हो तपस्वी रूप अपना प्रत्यक्ष दिखाओ. ಬಾಬಾ ಹೇಳ್ತಾರೆ, ಶಂಕರನ ಚಿತ್ರ ತೋರಿಸಿದಾರಲ್ಲ, ಹೆಂಗೆ ಕೂತಿದ್ದಾನೆ ಶಂಕರ, ಹೈಯೆಸ್ಟ್ ತಪಸ್ವಿ ಅಂತಂದರೆ ಯಾರು? ಶಂಕರ ಅಲ್ಲ. ಆ ಶಂಕರನ ಮೂರ್ತಿ ತೋರಿಸಿದ್ದಾರೆ. ಶಂಕರ ಅಂದರೆ ಏನು? ಕೆಟ್ಟದ್ದನ್ನು ವಿನಾಶ ಮಾಡುವಂಥದ್ದು ಅರ್ಥಾತ್. ಮತ್ತು ತಪಸ್ವಿ ರೂಪನ್ನು ತೋರಿಸ್ತಾರಲ್ಲ, ಹಾಗೆ ಏಕರ ಸ್ಥಿತಿ ಆಸನದಲ್ಲಿ ಸ್ಥಿತ ಆಗಿ ತಪಸ್ವಿ ರೂಪ ಆಗಿ ಪ್ರತ್ಯಕ್ಷ ರೂಪ ನಿಮ್ಮದು ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಸಮझा ಕ್ಯಾ ಸೀಖನಾ ಅವ್ರ ಕ್ಯಾ ಅವ್ರ ಕೈಸೆ ಬನನಾ ಹೇ. ತಿಳಿತಾ ಏನೇನು ಕಲಿಬೇಕಂತ ಹೇಳಿದ್ರು ಬಾಬಾ? ತ್ಯಾಗ ಏನು ಮಾಡಬೇಕು ಅಂತ ಕಲಿಬೇಕು ಅಂತ ಹೇಳ್ತಾರೆ ಬಾಬಾ. ಕ್ಯಾ ಅವ್ರ ಕೈಸೆ ಬನನಾ, ಏನಾಗಬೇಕು? ತ್ಯಾಗ ಮಾಡಬೇಕು, ತಪಸ್ವಿ ಮೂರ್ತ ಆಗಬೇಕು, ಮತ್ತೇನು ಮಾಡಬೇಕು? ಸೇವಾ ಮಾಡಬೇಕು. 3 ಹೇಳಿದರು ಬಾಬಾ. इसके लिए यह कुमार ग्रुप मुख्य स्लोगन क्या सामने रखेंगे. ಅದಕ್ಕಾಗಿ ಕುಮಾರ್ ಗ್ರೂಪ್ನವರು ಮುಖ್ಯವಾಗಿ ಒಂದು ಸ್ಲೋಗನನ್ನು ಇಟ್ಕೊಳ್ಬೇಕು. ಜಿಸ್ಸೆ ಸಫಲತಾ ಹೋ ಜಾಯೆ, ಅದರಿಂದ ಸಫಲತೆ ಆಗ್ತದೆ. ಸಚ್ಚಾಯಿ ಅವ್ರ ಸಫಾಯಿ ಏನಿರಬೇಕಂತ ಹೇಳ್ತಾರೆ ಬಾಬಾ? ಸಚ್ಚ, ಸತ್ಯ ಇರಬೇಕು, ಸ್ವಚ್ಛ ಇರಬೇಕು. ಸಚ್ಚಾಯಿ ಅವ್ರ ಸಫಾಯಿ ಸೆ ಸೃಷ್ಟಿ ಸೆ ವಿಕಾರೋಂ ಕಾ ಸಫಾಯ ಕರೆಂಗೆ. ಈ ಸೃಷ್ಟಿನಲ್ಲಿರ್ತಕ್ಕಂಥ ವಿಕಾರಗಳನ್ನು ಏನು ಮಾಡಬೇಕಾಗಿದೆ? ಸ್ವಚ್ಛ ಮಾಡಬೇಕು. ಜಬ್ ಸೃಷ್ಟಿ ಸೆ ಕರೆಂಗೆ ತೋ ಸ್ವಯಂ ಸೆ ತೋ ಪೆಹಲೆ ಸೆ ಹಿ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ, ಜಬ್ ಸೃಷ್ಟಿ ಸೆ ಕರೆಂಗೆ, ಸೃಷ್ಟಿಯಿಂದ ಮಾಡ್ತಾ ಹೋದರೆ ಸ್ವಯಂ ಸೆ ಮೊದಲು ಎಲ್ಲಾಗಬೇಕು? ಸ್ವಚ್ಛ ಎಲ್ಲಾಗಬೇಕು? ನನ್ನಲ್ಲಿ ಸ್ವಚ್ಛ ಆಗಬೇಕಲ್ಲ. ಬಾಬಾ ಹೇಳ್ತಾರೆ, ಪೆಹಲೆ ಸೆ ಹಿ ಹೋ ಜಾಯೇಗಾ, ಅದು ಮೊದಲೇ ಆಗ್ತದೆ. ತಪ್ ತೋ ಸೃಷ್ಟಿ ಸೆ ಕರೆಂಗೆನಾ, ಆವಾಗ ಸೃಷ್ಟಿಯಿಂದ ಮಾಡಬೇಕು. ತೋ ಯಹ ಸ್ಲೋಗನ್ ಯಾದ್ ರಖನೆ ಸೆ ತಪಸ್ವಿ ಮೂರ್ತ ಬನನೆ ಸೆ ಸಫಲತಾ ಮೂರ್ತ ಬನೆಂಗೆ. ಇದೆಲ್ಲ ನೆನಪಿಟ್ಕೊಳ್ಳೋದ್ರಿಂದ ನೀವು ತಪಸ್ವಿ ಮೂರ್ತ ಆಗ್ತೀರಾ, ಅದರಿಂದ ಸಫಲತಾ ಮೂರ್ತನೂ ಆಗ್ತೀರಾ. ಸಮಜಾ? ಅಚ್ಚಾ. ಓಂ ಶಾಂತಿ.